ಸರ್, ಹೊಸ ವರ್ಷಕ್ಕೆ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಅಧ್ಯಕ್ಷ ನೋಡಿ ಏನು ಜನ ಎಂಜಾಯ್ ಮಾಡಿದ್ರು, ಆ ಎಂಜಾಯ್ಮೆಂಟ್ನ 100% ಈ ಸಿನಿಮಾದಲ್ಲಿ ಇಟ್ಕೋಬಹುದು. ಇನ್ನು ಈ ಸಿನಿಮಾದಲ್ಲಿ ನಾನು ಏನಂತಂದ್ರೆ ಅದರಲ್ಲಿ ಚಿಕ್ಕಣ್ಣ ಸರ್ರು, ಶರಣ್ ಸರ್ರು, ಅವ್ರ ಅಧ್ಯಕ್ಷರು, ಉಪಾಧ್ಯಕ್ಷರು. ದಯವಿಟ್ಟು ಗಣರಾಜ್ಯೋತ್ಸವ ದಿನ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಬರ್ತಾ ಇದ್ದಾರೆ, ಅವ್ರ ಜೊತೆ ನಾನು ಸದಸ್ಯನಾಗಿ ಬರ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಫ್ರೀಡಮ್ ಟಿವಿ live.com ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಚಿತ್ರದಲ್ಲಿ ನಟಿಸಿರುವಂತಹ ಧರ್ಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಕೂಡ ಹೊಸ ವರ್ಷ, ಸಂಕ್ರಾಂತಿ, ಇನ್ನೇನು ಗಣರಾಜ್ಯೋತ್ಸವ ಅದದ್ದು ಹೇಳ್ಬಿಡ್ತೀವಿ, ಯಾಕೆಂದ್ರೆ ಅವತ್ತೇ ನಮ್ಮ ಉಪಾಧ್ಯಕ್ಷ ಅಲ್ಲ. ಆಮೇಲೆ ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸ ವರ್ಷಕ್ಕೆ ಉಪಾಧ್ಯಕ್ಷ ಬರ್ತಾ ಇದ್ದಾರೆ. ಜನಗಳು ಯಾವ ಒಂದು ಎಕ್ಸೆಪ್ಟೇಷನ್ ಇಟ್ಕೊಳ್ಬೇಕು, ಎಷ್ಟು ಕಾಮಿಡಿ ಇರುತ್ತೆ ಅದರಲ್ಲಿ, ನೀವೆಲ್ಲ ಇದ್ದೀರಾ. ಸೊ ಎಲ್ಲ ಸಿನಿಮಾದಲ್ಲಿ ನಿಮ್ಮನ್ನ ನೋಡ್ತೀವಿ. ಸೊ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಅವ್ರ ಜೊತೆಗೆ ನಾವು ಯಾವ ತರ ನಿಮ್ಮನ್ನ ನೋಡಬಹುದು? ಏನು ಅಧ್ಯಕ್ಷ ನೋಡಿ ಏನು ಜನ ಎಂಜಾಯ್ ಮಾಡಿದ್ರು, ಆ ಎಂಜಾಯ್ಮೆಂಟ್ನ 100% ಈ ಸಿನಿಮಾದಲ್ಲಿ ಇಟ್ಕೋಬಹುದು. ಆಮೇಲೆ ಅದರಲ್ಲೂ ಕೂಡ ಒಂದು ಒಳ್ಳೆ ಸಾಂಗ್ ಇತ್ತು, ಆಯ್ತಾ. ಅದನ್ನು ಎಕ್ಸ್ಟ್ರಾಡಿ, ಅದರಲ್ಲಿ ಎಲ್ಲ ಸಾಂಗು ಎಕ್ಸ್ಟ್ರಾಡಿನರಿ. ಇದರಲ್ಲೂ ಕೂಡ 3 ಸಾಂಗು ಸೂಪರ್ ಹಿಟ್ಟು. ಅದರಲ್ಲೂ ಮೆಲೋಡಿ ಸಾಂಗ್ ಅಂತೂ ಎಕ್ಸ್ಟ್ರಾಡಿನರಿ ಹಿಟ್ ಆಗಿದೆ. ನನಗೆ ನೀನು ನಿನಗೆ ನಾನು, ಅದಂತೂ ಸೂಪರ್ ಹಿಟ್ ಆಗಿದೆ. ಹಂಗಾಗಿ ಆ ಸಿನಿಮಾ ಏನ್ ನೋಡ್ಕೊಂಡು ಈ ಸಿನಿಮಾಗೆ ಬರ್ತಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದಕ್ಕೆ ಮೋಸ ಆಗಲ್ಲ. ಅದಕ್ಕಿಂತ ಜಾಸ್ತಿನೇ 10% ಕಾಮಿಡಿನ ಎಕ್ಸ್ಟ್ರಾ ಕೊಡೋಕ್ಕೆ ಪ್ರಯತ್ನ ಮಾಡಿದೀವಿ, ಅದ್ರಾಗ ಏನು ಡೌಟ್ ಇಲ್ಲ. ಇನ್ನ ಈ ಸಿನಿಮಾದಲ್ಲಿ ನಾನು ಏನಂತಂದ್ರೆ ಅದರಲ್ಲಿ ಚಿಕ್ಕಣ್ಣ ಸರ್ರು, ಶರಣ್ ಸರ್ರು, ಅವ್ರ ಅಧ್ಯಕ್ಷರು, ಉಪಾಧ್ಯಕ್ಷರು. ಅದರಲ್ಲಿ ಇದರಲ್ಲಿ ನಾವು ಸದಸ್ಯ ಆಗಿ ಎಂಟ್ರಿ ಆಗಿದ್ದೀನಿ ಈಗ ಈ ಸಿನಿಮಾದಲ್ಲಿ. ಸೇಮ್ ತಲಾರಟೆ, ಅದೇ ಶಿವರುದ್ರೇಗೌಡರು, ಅದೇ ಅವ್ರದೊಂದು ಬ್ಯಾಚು, ನಮ್ದೊಂದು ಬ್ಯಾಚು, ನಮ್ದೊಂದು ಚೀತು ಸಂಘ. ನಾವೇನ್ ಅವ್ರಿಗೆ ಕ್ವಾಟ್ಲೆ ಕೊಡ್ತೀವಿ, ಅವ್ರೇನ್ ನಮಗೆ ಕ್ವಾಟ್ಲೆ ಕೊಡ್ತಾರೆ. ನಮ್ಮ ಎದುರಿಗೆ ಯಾರು ಜಾಸ್ತಿ ಸ್ಟ್ರಾಂಗ್ ಆಗಿಲ್ಲ, ಓಡಾಡಂಗಿಲ್ಲ, ವೀಕ್ ಸೇಮ್ ಅದೇನೆ. ಆಮೇಲೆ ಇದ್ರಲ್ಲಿ ಏನಂತಂದ್ರೆ ಅದ್ರಲ್ಲಿ ಒಂದು ಹಳ್ಳಿಲೇ ನಡೆಯುತ್ತೆ ಇಡೀ ಸಿನಿಮಾ. ಇದರಲ್ಲಿ ಒಂಚೂರು ಟ್ರಾವೆಲ್ ಇದೆ, ಬೇರೆ ಬೇರೆ ಕಡೆ ಆ ತರದ್ದು ಒಂದ್ ಸ್ವಲ್ಪ ಸಸ್ಪೆನ್ಸು ಇದೆ ಸಿನಿಮಾದಲ್ಲಿ. ಹಂಗಾಗಿ ಇದು ಎಲ್ಲ ಪ್ಲೇಸ್ಗಳಿದೆ ಈ ಸಿನಿಮಾದಲ್ಲಿ. ಈಗ ಈ ಚಿತ್ರದಲ್ಲಿ ಚಿಕ್ಕಣ್ಣ ಅವರು ಹೀರೋ ಆಗಿ ಮಾಡ್ತಾ ಇದ್ದಾರೆ, ಅಧ್ಯಕ್ಷ ಚಿತ್ರದಲ್ಲಿ ಶರಣ್ ಅವರು. ಹೌದು. ಸೊ ನಿಮ್ಗೆ ಈ ಚಿತ್ರದಲ್ಲಿ, ಆ ಚಿತ್ರದಲ್ಲಿ ಶರಣ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದು, ಚಿಕ್ಕಣ್ಣ ಅವ್ರ ಜೊತೆಗೆ ಹೀರೋ ಫುಲ್ ಸಿನಿಮಾದಲ್ಲಿ ಇದ್ದಾರೆ. ಸೊ ಏನ್ ಹೇಳ್ತಾರೆ ಚಿಕ್ಕಣ್ಣ ಅವ್ರ ಬಗ್ಗೆ? ಅದರಲ್ಲಿ ಸದಸ್ಯರಿಗೆ ಅಷ್ಟು ಜಾಸ್ತಿ ಫೋಕಸ್ ಇರಲಿಲ್ಲ, ಬರೀ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಇಡೀ ಸಿನಿಮಾ ಕ್ಯಾರಿ ಆಗಿತ್ತು. ಇದರಲ್ಲಿ ಉಪಾಧ್ಯಕ್ಷರು ಮತ್ತೆ ಸದಸ್ಯರ ಮೇಲೆ ಜಾಸ್ತಿ ಕ್ಯಾರಿ ಆಗುತ್ತೆ. ಒಂದು 50-60% ಸಿನಿಮಾ ಅವರು ಇದ್ರ ಮೇಲೆ ಜಾನರಲ್ಲಿ ಹೋಗುತ್ತೆ. ಆಮೇಲೆ ಚಿಕ್ಕಣ್ಣ ಸರ್ ಇಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಕ್ಯಾರಿ ಮಾಡ್ಯಾರೆ ಅಂದ್ರೆ, ಆಮೇಲೆ ನಮಗೂ ಅಷ್ಟೇನೆ ಆ ಪಾತ್ರಗಳು ಸಖತ್ ಸೂಟ್ ಆಯ್ತು. ಅಂದ್ರೆ ನಾವು ಬೆಳೆದು ಬಂದಿರೋ ರೀತಿ, ನಾವು ಬೆಳೆದು ಬಂದಿರೋ ವಾತಾವರಣ, ನಾವು ಕೂಡ ಸಂಘಗಳನ್ನೆಲ್ಲ ಕಟ್ಕಂತ ಕನ್ನಡ ರಾಜ್ಯೋತ್ಸವ ಮಾಡ್ತಾ, ಯಾರ್ಯಾರು ಚಂದ ಕೊಡಲ್ಲ ಅವ್ರಿಗೆಲ್ಲ ನನ್ನ ಮಕ್ಳ ಈತಿ ತಡಿ ಏನ್ ಮಾಡ್ತೀವಿ ಈ ತರದ್ದೆಲ್ಲ ಮಾಡ್ಕೊಂತೀರ ಬಂದಿದ್ದಲ್ಲ. ಆ ತರದ್ದು ಇದು ಕೂಡ ಇಲ್ಲೂ ಕೂಡ ಅದೇ ಇರೋದ್ರಿಂದ ಕ್ಯಾರೆಕ್ಟರ್ ಬೇಗ ಕನೆಕ್ಟ್ ಆಗುತ್ತೆ. ಈ ಹಳ್ಳಿಯಲ್ಲಿ ಹೇಗ್ ನಡೆಯುತ್ತೆ ಆ ತರದ್ದು ತೋರಿಸ್ಬಿಟ್ಟಿದ್ದಾರೆ. ಅದೇ ಸೇಮ್ ಹಂಗೆ ನಡೆಯೋದು, ಅದೇನಿಲ್ಲ ಏನು, ಅದು ಇರೋದೇ ಹಂಗೆ. ರಿಯಾಲಿಟಿಗೆ ಜನ ಬೇಗ ಕನೆಕ್ಟ್ ಆಗೋದು, ಆಯ್ತಾ. ಹಂಗಾಗ್ಬಿಟ್ಟು ನಮಗ್ ಬೇಗ ಕನೆಕ್ಟ್ ಆಯ್ತು ಕ್ಯಾರೆಕ್ಟರ್. ನಮಗ್ ಕನೆಕ್ಟ್ ಆಯ್ತು ಅಂತಂದ್ರೆ ನಾವ್ ಬೆಳೆದ ಹಂಗೆ ಇರೋದ್ರಿಂದ ಜನಕ್ಕೆ 100% ಕನೆಕ್ಟ್ ಆಗುತ್ತೆ. ಅದಂತೂ ನಿಜ, ಖಂಡಿತ. ಈಗ ಈ ಸಿನಿಮಾದಲ್ಲಿ ಸಾದಿಕ್ ವಕೀಲ್ ಅವರು ಇದ್ದಾರೆ, ಎಲ್ಲ ಕಾಮಿಡಿಯನ್ಸ್ ಇದ್ದಾರೆ. ಸೊ ಸಿನಿಮಾ ಹೇಗೆ? ಯಾರೋ ಇದ್ರಲ್ಲಿ ಹೇಳಿದ್ದು, ಇಲ್ಲಿರೋ ಕಾಮಿಡಿಯನ್ಸ್ ಎಲ್ಲ ಆಕ್ಚುಲಿ ಹೀರೋ ಆಗ್ತಿರಾರೆ ಅನ್ನೋ ತರ. ಇವಾಗ ಈಗಿನ ಟ್ರೆಂಡ್ ಅಲ್ಲಿ ಶಿವರಾಜ್ ಕೇರ್ಪೇಟ್ ಅವರು ಇದಾಗಿದ್ರು, ನಾನು ಒಂದು ರಾಜಯೋಗ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಮಾಡಿದ್ದೆ. ಆಮೇಲೆ ಸಾದಿಕ್ ವಕೀಲ್ ಸರ್ ಅವಾಗಲೇ ಹೀರೋ ಆಗಿದ್ರು, ಆ ತೆರಿಕೆರೆ ಏರಿ ಮೇಲೆ ಆ ತರದ್ದು ಒಂದ್ 2-3 ಸಿನಿಮಾಗೆ. ಆಮೇಲೆ ಚಿಕ್ಕಣ್ಣ ಸರ್ ಇದ್ ಮಾಡ್ತಿದ್ದಾರೆ. ಟೋಟಲ್ ಇದ್ರಲ್ಲಿ ಏನು ಆಕ್ಟ್ ಮಾಡಿದೀವಿ ಎಲ್ಲ ಹೀರೋಗಳು. ಹೀರೋ ಹಂಗಂತ ಹೇಳಿದ್ರು, ಅದ್ ಯಾರೋ ಅವರು ಯಾರ ತಲೆಯಲ್ಲೂ ಕಾಮಿಡಿಯನ್ಸ್ ತಲೆಯಲ್ಲೂ ಅದಿಲ್ಲ ಹೀರೋಗಳು ಅಂತ, ಪಾತ್ರಗಳು ಅಂತಲೇ ಇರೋದು. ಚಿಕ್ಕಣ್ಣ ಸರ್ ಅದೇ ಹೇಳೋದು. ಇದ್ರಲ್ಲೂ ಅದು ಅಧ್ಯಕ್ಷದಲ್ಲಿ ಏನ್ ಉಪಾಧ್ಯಕ್ಷ ಕ್ಯಾರೆಕ್ಟರ್ ಮಾಡಿದ್ರೆ ಅದೇ ಕ್ಯಾರೆಕ್ಟರ್ ಇದ್ರು ಮಾಡಿದೀನಿ ಇದರಲ್ಲಿ, ಹೀರೋ ಆ ತರದ್ದೇ. ಅದ್ರದ್ದು ಏನ್ ಎಕ್ಸ್ಟ್ರಾ ಮಾಡ್ಯಾರೆ ಅಂತಂದ್ರೆ ಡ್ಯಾನ್ಸ್ ಮಾಡ್ಯಾರೆ, ಅದ್ಭುತವಾಗಿ ಡ್ಯಾನ್ಸ್ ಮಾಡ್ಯಾರೆ, ಆಯ್ತಾ. ಆಮೇಲೆ ಸಾಂಗ್ ಆಡಿದಾರೆ ಒಂದು, ಆಯ್ತಾ. ಎಮೋಷನಲಿ ಚೆನ್ನಾಗಿ ಇದ್ ಮಾಡಿದ್ದಾರೆ. ಆಕ್ಚುಲಿ ಎಲ್ಲಾ ಕಾಮಿಡಿಯನ್ಸು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವು ಜನಕ್ಕೆ, ಇನ್ನು ಕೆಲವು ಜನಕ್ಕೆ ಗೊತ್ತಿರಲ್ಲ. ತುಂಬಾ ಚೆನ್ನಾಗಿ ಹಿಂಗೆ ನಗ್ನಗ್ತಾ ಇರ್ತಾರೆ ಅಂತಾರೆ. ಆಕ್ಚುಲಿ ಪರ್ಸನಲಿ ಅವರು ತುಂಬಾ ಎಮೋಷನಲ್. ಹಂಗೆ ಎಮೋಷನಲ್ ಆಗಿರೋದಕ್ಕೆ ಕಾಮಿಡಿ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗೋದು. ಹೌದು, ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಬರೀ ಇವ್ರು ಯಾವಾಗಲೂ ಹಿಂಗೆ ಕಾಮಿಡಿ ಮಾಡ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಎಲ್ಲಾ ಸಿನಿಮಾದಲ್ಲೂ ಮಾಡ್ತಾರೆ. ಅದನ್ನ ಹೇಳ್ಕೊಳಲ್ಲ ಅಷ್ಟೇನೆ. ಎಮೋಷನಲ್ ನ ಮತ್ತೆ ಒಳಗಿರೋದನ್ನ ಕಾಮಿಡಿಯನ್ಸ್ ಯಾವತ್ತೂ ಹೇಳ್ಕೊಳಲ್ಲ, ಅದನ್ನ ಅವರೇ ಅನುಭವಿಸ್ತಾರೆ. ಈಗ ಅಧ್ಯಕ್ಷ ಚಿತ್ರದಲ್ಲಿರೋ ಎಲ್ಲಾ ಪಾತ್ರಗಳು ಇದಕ್ಕೆ ಕಂಟಿನ್ಯೂ ಆಗಿದೆ. ಹೌದು. ಸೊ ಡೈರೆಕ್ಟರ್ ಸರ್ ನಿಮ್ಗೆ ಈ ಸಿನಿಮಾದೆಲ್ಲ ಸ್ಟೋರಿ ಎಲ್ಲ ಅಂದ್ರೆ ಯಾವಾಗ ಇದನ್ನ ಪ್ಲಾನ್ ಮಾಡಿದ್ರು ಅಂತ? ಇದು ರಾಬರ್ಟ್ ಟೈಮಲ್ಲಿ ಪ್ಲಾನ್ ಆಗಿದ್ದು.
ಓಕೆ ಒಂದು ಸಿನಿಮಾ ಮಾಡೋಣ ಅಂತ ಉಮಾಪತಿ ಸರು ಚಿಕ್ಕಣ್ಣ ಸರು ಒಂದು ಫೈನಲ್ ಮಾಡ್ಕೊಂಡು ಆಯ್ತು ಮಾಡೋಣ ಏನಾರ ಒಂದು ಮಾಡೋಣ ಅಂದಾಗ ಅದೇ ಟೈಟ್ಲ್ ಕೊಟ್ಟಿದ್ದು ಉಮಾಪತಿ ಸರ್, ಇಲ್ಲ ಉಪಾಧ್ಯಕ್ಷ ಅಂತಾನೆ ಇಡಿ, ಸೊ ಅದು ಕಂಟಿನ್ಯೂಟಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಫಸ್ಟ್ ಕತೆ ಇದ್ದಿದ್ದನ್ನು ಒಂಚೂರನ್ನ ಬೇರೆ ಪ್ಯಾಟರ್ನ್ ಅಂದ್ರೆ ಅದು ಬೇರೆನೆ ಒಂದು ಇದಿತ್ತು, ಅದನ್ನ ಉಪಾಧ್ಯಕ್ಷ ಅಂತ ಆದ್ಮೇಲೆ ಆ ಸೀಕ್ವೆಲ್ಗೆನೆ ಕನೆಕ್ಟ್ ಆಗೋ ತರ ಈ ಕತೆನ ಅದಕ್ಕೆ ಮೋಲ್ಡ್ ಮಾಡಿದ್ರು. ಓಕೆ ಇದು ಟೈಟಲ್ ಇಟ್ಟಾದ್ಮೇಲೆ ಕೆಲವೊಂದು ಏನೋ ಸಣ್ಣ ಪಣ್ಣ ಚೇಂಜ್ ಬೇಕು ಅಂತ. ಆದ್ರೆ ಇಡೀ ಸಿನಿಮಾದಲ್ಲಿ ನೀನ್ ಇದೀಯಾ ಅಂತ ಅವತ್ತೇನ್ ಹೇಳಿದ್ರು, ನೀನ್ ಇವತ್ತಿಗೂ ಇದೀಯಾ ಅಂತ ನಾನೊಬ್ಬ ಹಂಗೆ ಉಳ್ಕಂಡೆ. ಓಕೆ ಉಮಾಪತಿ ಸರ್ ಇಲ್ಲ, ಅವ್ರದ್ದು ಎಲ್ಲಾ ಸಿನಿಮಾಗಳಲ್ಲೂ ಒಂಥರ ಆಸ್ಥಾನ ಕಲಾವಿದಂಗೆ, ಚಿಕ್ಕದೋ ದೊಡ್ಡದೋ ಒಟ್ಟು ನಾವ್ ಇದ್ದೇ ಇರ್ತೀವಿ. ಆಮೇಲೆ ಚಿಕ್ಕಣ್ಣ ಸರ್ ಹೇಳ್ಬಿಟ್ಟಿದ್ರು, ಧರ್ಮಣ್ಣ ಒಂದ್ ಕ್ಯಾರೆಕ್ಟರ್ ಇದೆ ಇದ್ರಲ್ಲಿ, ಮಾಡೋಣ ತುಂಬಾ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ಆಮೇಲೆ ನೀವೇನ ಮಾಡಿ ಅಂತ ಕೇಳ್ತೀರಾ, ಕೇಳ್ಬಾರ್ದು, ನೀವು ಆರ್ಡರ್ ಮಾಡಿ, ಯಾಕಂದ್ರೆ ನೀವು ಅಷ್ಟು ಅನುಭವ ಇದ್ ನೀವು ಹೇಳ್ಬೇಕಾದ್ರೆ ಮಾಡಿ ಅಂತ ನಿಮ್ ಜೊತೆ ಮಾಡಕ್ ನಾವು ಕಾಯ್ತಿದೀವಿ, 100% ಮಾಡೋಣ ಅಂತ ಸುಮಾರು 1.5 ವರ್ಷ 2 ವರ್ಷದಿಂದ ಹೇಳಿದ್ದು. ಆಮೇಲೆ ಸಿನಿಮಾ ಮತ್ತೆ ಯಾವಾಗ ಟೇಕಪ್ ಆಯ್ತು ಅವಾಗ ಮತ್ತೆ ಕರೆದ್ರು, ಎಲ್ಲ ಮಾತುಕತೆ ಆಗಿ ಹಿಂಗ್ ಸದಸ್ಯ ಅಂತ ಗೊತ್ತಾಯ್ತು, ಹಂಗೆ ಟೇಕಪ್. ನೀವು ಇವಾಗ ಸುಮಾರು ಹೀರೋಗಳ ಜೊತೆ ಎಲ್ಲ ವರ್ಕ್ ಮಾಡಿದಿರ, ನಿಮ್ಗೆ ಈಗ ಚಿಕ್ಕಣ್ಣ ಅವ್ರ ಜೊತೆಗೂ ವರ್ಕ್ ಮಾಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಏನಂತಾರೆ, ಒಂದು ಎಮೋಷನಲ್ ಅನ್ಸುತ್ತೆ ನಮಗೆ, ಒಂದು ಹೆಮ್ಮೆ ಅನ್ಸುತ್ತೆ ಚಿಕ್ಕಣ್ಣ ಸರ್. ಯಾಕೆಂದ್ರೆ ಏನೇನೋ ಕೆಲಸ ಮಾಡ್ತಾ, ಗಾರೆ ಕೆಲಸ ಮಾಡ್ತಾ ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ನಾಯಕ ನಟನಾಗಿ ನಿಲ್ಲೋದು ಅಂದ್ರೆ ಅದು ತಮಾಷೆ ಅಲ್ಲ. ಇಷ್ಟು ವರ್ಷದ 13 ವರ್ಷ 12 ವರ್ಷನೇ ಆಯ್ತು ಅಂತ ಅವರೇ ಹೇಳಿದ್ರು. ಅಷ್ಟು ಶ್ರಮ ಏನಿದೆಯಲ್ಲ ಅದು ತಮಾಷೆ ಅಲ್ಲ. ಮಲ್ಲ ಅಲ್ಲಿ ಏಳು ಬೀಳುಗಳು, ಆ ಕಷ್ಟಗಳು, ಆ ಜಂಜಾಟಗಳು, ಆ ಒದ್ದಾಟ ಗುದ್ದಾಟಗಳೆಲ್ಲ ಇದೆಯಲ್ಲ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ನೋಡೋರಿಗೆ ಏನ್ ಒಂದಿಷ್ಟು ಗೊತ್ತಿರುತ್ತೆ ಅಷ್ಟ್ ಬಿಟ್ರೆ ಪರ್ಸನಲಿ ಅವ್ರಿಗೆ ಮಾತ್ರ, ಈಗ ನನ್ನ ಲೈಫ್ ಏನು ಅಂತ ನನಗೆ ಪರ್ಸನಲಿ ಗೊತ್ತು, ಬೇರೆಯವರಿಗೆ ಅಷ್ಟು ಗೊತ್ತಿರಲ್ಲ. ನಮ್ಗೆ ಆಕ್ಟಿಂಗ್ ನಿಮ್ದು ಇದೆಲ್ಲ ಅಷ್ಟು ಮಾತ್ರ ಗೊತ್ತಿರುತ್ತೆ. ಪರ್ಸನಲಿ ಅಂತ ಬಂದಾಗ ಅದು ಅಷ್ಟು ಈಸಿ ಅಲ್ಲ ಅದು. ಆದ್ರೆ ಅದನ್ನ ಮೆಟ್ಟಿ ನಿಂತು ಇವತ್ತು ಹೀರೋ ಆಗ್ತಿರೋದು ಆ ಕಷ್ಟಗಳನ್ನೆಲ್ಲ ಅಂತ ಏನಿದೆಯಲ್ಲ, ಖಂಡಿತವಾಗ್ಲೂ ಸುಮಾರು ಜನಕ್ಕೆ ಅದು ಇನ್ಸ್ಪೈರು, ಸುಮಾರು ಜನಕ್ಕೆ ಅದು ಹೆಮ್ಮೆ. ಯಾಕೆ ಅಂತಂದ್ರೆ ನಮ್ಮ ಏನ್ ಕರ್ನಾಟಕ ಆಗ್ಬೋದು, ಇಂಡಿಯಾ ಆಗ್ಬೋದು, ಎಲ್ಲೇ ಹೋಗಿ ನೀವು 60% 70% ಎಲ್ಲ ಮಧ್ಯಮ ವರ್ಗ, ಕೃಷಿ ಫ್ಯಾಮಿಲಿ, ಕೂಲಿ ಕೆಲಸ ಮಾಡ್ತಾರೆ, ಈ ತರದರೇ ಇರೋದು. ಆಯ್ತಾ, ಅಂತರಿಗೆಲ್ಲ ಚಿಕ್ಕಣ್ಣ ಸರ್ ಇನ್ಸ್ಪೈರ್ ಅಂತ. ಈಗ ಈ ಸಿನಿಮಾದಲ್ಲಿ ಮಲೈಕೈ ಮೇಡಮ್ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಚಿಕ್ಕಣ್ಣ ಸರ್ ಮೊದಲನೇ ಬಾರಿಗೆ ನಾಯಕನಾಗಿ ಬರ್ತಿರೋದು. ಮಲೈಕೈ ಮೇಡಮ್ ಟಿವಿ ಸೀರಿಯಲ್ ಎಲ್ಲ ಮಾಡ್ತಿದ್ರು, ಮೊದಲನೇ ಆಕ್ಚುಲಿ ತುಂಬಾ ಆಪ್ಟ್ ಆಗಿ ಇನ್ನು 4 ದಿನ ಇದ್ದಾಗ ಆಯ್ಕೆ ಆಗಿರೋದು ಅವರು. ಅಲ್ಲೇ ತನಕ ಆಡಿಷನ್ ಮಾಡ್ತಾನೆ ಇದ್ರು. ಆಯ್ತಾ, ಆದ್ರೆ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದ್ರೆ ಅದೊಂಥರ ಕ್ಯಾರೆಕ್ಟರ್ ಅದು. ಆಯ್ತಾ, ಹೆಂಗೆ ಅಂತಂದ್ರೆ ಒಂಥರ ಈ ಚೈಲ್ಡ್ ಅಂತೀವಿ ನಾವು, ಚೈಲ್ಡ್ ತರ ಆಡ್ತಿದ್ ನೋಡಿ ಹುಡುಗಿ ಒಳ್ಳೆ ಅಂತ, ಆ ತರ ಕ್ಯಾರೆಕ್ಟರ್ನ ಎಷ್ಟ್ ಚೆನ್ನಾಗಿ ಕಟ್ಕೊಡ್ಬಹುದು ಅಂತಂದ್ರೆ ಕೊನೆಗೆ ಹೋಗ್ತಾ ಹೋಗ್ತಾ ಎಲ್ಲ ಎಮೋಷನಲ್ ಆಗ್ಬಿಡ್ತಾರೆ. ವೇರಿಯೇಷನ್ ತುಂಬಾ ಇದೆ. ಆಮೇಲೆ ಅಷ್ಟು ಸೂಟ್ ಆಗುತ್ತೆ ಅವರಿಗೆ. ನೀವು ಸಿನಿಮಾ ನೋಡಿದಾಗ ಹೇಳ್ತೀರಾ ಇವ್ರು ಬಿಟ್ಟರೆ ಬೇರೆ ಯಾರು ಹಾಕೊಂಡಿದ್ರೆ ಕಷ್ಟ ಇತ್ತು ಅನ್ನೋ ತರ, ಅಷ್ಟು ಆಪ್ಟಾಗಿ ಸೂಟ್ ಆಗಿದ್ದಾರೆ. ಆಮೇಲೆ ಹೆಂಗೆ ಏನಂತಾರೆ ಅದಕ್ಕೆ, ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಕಾಂಬಿನೇಷನ್, ಮುದ್ದೆ ಬೆಣ್ಣೆದ್ ಹೆಂಗೆ ಇರುತ್ತೆ ಅಂದ್ರೆ ಅದು ತಿಂದರಿಗೆ ಮಾತ್ರ ಗೊತ್ತು ರುಚಿ. ಹಂಗೆ ಉಪಾಧ್ಯಕ್ಷದಲ್ಲಿ ಅವ್ರಿಬ್ರು ಪೇರ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದು ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದೆ ಅವ್ರಿಗೆ ಹೆಸರುವಾಗಿ. ರವಿಶಂಕರ್ ಅವರು ಕೂಡ ಇದರಲ್ಲಿ ಮಾಡಿದ್ದಾರೆ, ಅವ್ರ ಅಭಿನಯ ಅಂತೂ ಹೇಳಂಗೆ ಇಲ್ಲ. ಸೊ ನೀವು ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೀವೇ ಹೇಳ್ಬಿಟ್ರಲ್ಲ, ಹೇಳಂಗೆ ನಮ್ ಕಡೆಯಿಂದ ನಾವು ನೀವು ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀರಾ, ಬಗ್ಗೆ ಮಾತಾಡೋವಷ್ಟು, ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡುವಷ್ಟು ದೊಡ್ಡರಂತೂ ದೇವರಣ್ಣ ನಾವಲ್ಲ. ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ವಿ ಅನ್ನೋದೇ ನಮ್ಮ ಅದೃಷ್ಟ. ಈಗ ಸಾಧಕ್ ಕೋಕಿಲ ಸರ್ ಜೊತೆ ಆಗಿರ್ಬೋದು, ರವಿಶಂಕರ್ ಸರ್ ಜೊತೆ ಆಗಿರ್ಬೋದು, ಈ ತರ ಸುಮಾರು ಜನ, ಈಗ ಅಂತ ವೀಣಾ ಮೇಡಮ್ ಸರ್ ಜೊತೆ, ಅರಸು ಅವರು, ನಾಯ್ಡು ಅವರು, ಎಲ್ಲ ದೊಡ್ಡ ಲೆಜೆಂಡ್ರಿ ಆರ್ಟಿಸ್ಟ್ ಗಳಿರೋದು. ಆಮೇಲೆ ನಮ್ಮ ಕರಿ ಸುಬ್ಬು ಸರ್ ಆಗಿರ್ಬೋದು, ಹಂಗೆ ಎಲ್ಲ ಲೆಜೆಂಡ್ರಿಗಳು, ಅವರೆಲ್ಲ ಸುಮಾರು ವರ್ಷದ ಎಕ್ಸ್ಪೀರಿಯನ್ಸ್, 30-40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಕೆಲವು ಜನಕ್ಕೆಲ್ಲ. ಅವ್ರ ಜೊತೆಯಲ್ಲಿ ನಾವ್ ಇದೀವಿ ಅನ್ನೋದೇ ನಮ್ ಖುಷಿ, ನಮ್ಮ ಅದೃಷ್ಟ. ಆಯ್ತಾ, ಅಂತದ್ರಲ್ಲಿ ನಾವ್ ಕೇಳ್ಕಂತೀವಿ, ಇನ್ಪುಟ್ ಕೇಳ್ತೀವಿ ಅಷ್ಟೇ. ಇಲ್ಲ ಅಂತಂದ್ರೆ ಅವ್ರು ಆಕ್ಟ್ ಮಾಡ್ತಿರ್ಬೇಕಾದ್ರು ನೋಡ್ತೀವಿ, ತಡಿ ಹೆಂಗ್ ಮಾಡ್ತಾರೆ ನೋಡೋಣ ಅಂತ. ಯಾವತ್ತು ಮನುಷ್ಯ ಕುತೂಹಲ ಕಳ್ಕಂತಾನೆ ಅಲ್ಲಿಗೆ ಅವ್ನು ಸತ್ತೋಗ್ಬಿಡ್ತಾನೆ. ಅದೊಂದು ಕುತೂಹಲ ಯಾವತ್ತು ಇರ್ಬೇಕು. ಇಲ್ಲಿ ಹೋದ್ರೆ ಹೆಂಗಾಗುತ್ತೆ, ಅಲ್ಲೋದ್ರು ತಡಿ ನೋಡೋಣ. ಅದಿದ್ದಾಗ ಯಾವಾಗ್ಲೂ ನಾನು ಸುಮಾರು ಜನ ಕೇಳ್ತಾರೆ, ಮಗ ನಿಂಗೆ ಎಷ್ಟು ಏಜು ಅಂತಂದ್ರೆ ನನ್ನ ಏಜ್ ಹೇಳಿದ್ಕೂ ನನ್ ನೋಡೋದಕ್ಕೂ ಸಂಬಂಧನೇ ಇರಲ್ಲ. ಆಯ್ತಾ, ಎಷ್ಟೋ ಜನ ಟೆನ್ಷನ್ ಆಗ್ಬಿಡ್ತಾರೆ, ನಿಮ್ಗೆ ಅಷ್ಟ ಏಜು ಅಂತಂದ್ರೆ ಮತ್ತೆ ಹೆಂಗೆ ಅಂತ. ನಾನ್ ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ, ಏನಿಲ್ಲಪ್ಪ ನಾನು ಕಾಲೇಜಿಗೆ ಹೋಗ್ಬೇಕಾದ್ರು ಕಾಲೇಜ್ ಹುಡುಗಿಯರೇ ನೋಡ್ತಿದ್ದೆ, ಇವತ್ತು ಕಾಲೇಜ್ ಹುಡುಗಿಯರೇ ನೋಡ್ತೀನಿ, ಅದೇ ಮೈಂಡ್ ಸೆಟ್ ಅಲ್ಲ, ಅದಕ್ಕೆ ಏಜ್ ಆಗಿಲ್ಲ ನಂಗೆ. ಸೊ ಅದೇ ಹಂಗೆ ನಂದು ಏಜ್ ಅಷ್ಟೇ ಇದೆ ಅಂತ. ಸೊ ಏಜ್ ಕೇಳಬಾರ್ದು, ಚೆನ್ನಾಗಿಲ್ಲ, ಏಜ್ ಕೇಳೋದೇನ್ ಬೇಡ, ಆದ್ರೆ 2 ಮಕ್ಳು ನಂಗೆ. ಅದು ನೋಡಿದ್ರೆ ಅನ್ಸೋದಿಲ್ಲ, ಅದಕ್ಕೆ ಅದು ಕರೆಕ್ಟ್ ಆಗಿ ಹೇಳಿದ್ರೆ, ಕಾಲೇಜ್ ಹುಡುಗಿದ್ರೆ ನೋಡೋದು ಅದು ಕರೆಕ್ಟ್ ಆಗಿ ಅದೇ ಏಜ್ ನಿಮ್ಗೆ ಸೂಟ್ ಆಗೋದು. ಸೊ ಮಕ್ಳಿದಾರೆ ಅಂದ್ರೆ ಫ್ಯಾಮಿಲಿ ಮ್ಯಾನ್ ಅಂತ ಅನ್ಸೋದೇ ಇಲ್ಲ ನೀವು. ಓಕೆ ಸರ್, ನಿಮ್ಮ ಅಭಿನಯನೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಉಮಾಪತಿ ಸರ್ ಅವ್ರ ಜೊತೆ ನೀವು ಹೇಳಿದ್ರಿ ತುಂಬಾ ಸಿನಿಮಾಗಳಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ರೆ, ಸರ್ ಯಾವ ತರ ನಿಮ್ ಜೊತೆ ಕಂಫರ್ಟೇಬಲ್ ಆಗಿ ಈ ಸಿನಿಮಾಕ್ಕೆ ಇದ್ರು ಅಂತ? ಅವ್ರು ಹೇಳೋದಷ್ಟೇನೆ, ಕೇಳೋದೆಲ್ಲ ಏನಂತಂದ್ರೆ, ಈಗ ನಾವು ಸಿಕ್ದಾಗೆಲ್ಲ ಮಾತಾಡೋದು ಏನಂತಂದ್ರೆ ನಮ್ಮ ಸೊತ್ತಿನ ಬಗ್ಗೆ ಮಾತಾಡ್ತೀವಿ. ನಮ್ಮ ರಾಮ ಡೈರೆಕ್ಟ್ 1-2 ಮಾಡಿದ್ರು. ಹೌದು, ಉಮಾಪತಿ ಸರ್ದು ಒಂದು ಜಡ್ಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ,
ಅವರು ಎಲ್ಲಾ ತರದ ಸಿನಿಮಾ ಮಾಡ್ತಾರೆ. ಈಗ ಸಣ್ಣ ಸಿನಿಮಾ, ಈಗ ಒಂದು 5 ಕೋಟಿ ಸಿನಿಮಾ ಮಾಡಿದ್ವಿ, ನೆಕ್ಸ್ಟ್ 10 ಕೋಟಿದ್ ಮಾಡೋಣ, ಅದ್ರ ನೆಕ್ಸ್ಟ್ ಅದು ಕರೆಕ್ಟ್, ಅದು ಬೆಳವಣಿಗೆ ಲಕ್ಷಣ. ಓಕೆ, ಅದ್ರ ಜೊತೆಗೆ ಒಂದಿಷ್ಟು ಕಂಟೆಂಟ್ಗಳನ್ನು ಮಾಡ್ತಾರೆ. ಅದು ಕೂಡ ಆ ಜಡ್ಜ್ಮೆಂಟ್ ಸೂಪರ್ ಆಗಿದೆ. ಈಗ ಒಂದಲ್ಲ ಎರಡಲ್ಲ ಮಾಡಿದಾಗ ನ್ಯಾಷನಲ್ ಅವಾರ್ಡ್ ಬಂತವ್ರು. ಇವತ್ತಿಗೂ ಅವರಿಗೆ ಎಷ್ಟು ಖುಷಿ ಅಂದ್ರೆ, ಇವತ್ತಿಗೂ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಪಟ್ ಅಂತ ಕೇಳಿದ್ರೆ ಅವ್ರು ಒಂದಲ್ಲ ಎರಡಲ್ಲ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಖುಷಿ ಕೊಟ್ಟಿದ್ ಸಿನಿಮಾ ಅದು. ನ್ಯಾಷನಲ್ ಅವಾರ್ಡ್ ಆಗ್ಲಿ, ಒಂದು ಅಷ್ಟು ಈಸಿ ಅಲ್ಲ ಅದು ನ್ಯಾಷನಲ್ ಅವಾರ್ಡ್ ತಗೊಳೋದು, ಇದೆಲ್ಲ ಸ್ಟೇಟ್ ಅವಾರ್ಡ್ ಎಲ್ಲ ಬಂತ ಅದಕ್ಕೆ. ಫುಲ್ಲು ಅವ್ರು ಪರ್ಸನಲಿ ತುಂಬಾ ಖುಷಿಯಾಗಿದ್ರು ಆ ಸಿನಿಮಾ ನೋಡಿದಾಗ. ಒಳ್ಳೆ ಕಂಟೆಂಟ್ ಗುರು ಅಂತ. ಹಂಗೆ ಉಪಾಧ್ಯಕ್ಷ ಮಾಡ್ತಾರೆ, ಆಯ್ತಾ, ರಾಬರ್ಟ್ ಮಾಡ್ತಾರೆ, ಹೆಬ್ಬುಲಿ ಮಾಡ್ತಾರೆ, ಮದಗಜ ಮಾಡ್ತಾರೆ, ವೆರೈಟಿ ಸಿನಿಮಾ. ಅವ್ರ ಪ್ರೊಡಕ್ಷನ್ ಅಲ್ಲಿ ಒಂದು ವಿಶೇಷತೆ ಅಂದ್ರೆ ಇದು. ಹಂಗಾಗ್ಬಿಟ್ಟು ನಿಮಗೆ ಎಲ್ಲರ ಜೊತೆಗೆ ಹೆಂಗ್ ಇರ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರ ಸ್ಟಾರ್ ಆಗಿದೆ. ಎಲ್ಲಾ ಸಿನಿಮಾಗಳು ಅವ್ರು ಹಾಕಿರೋ ಬಂಡವಾಳನ ಎಲ್ಲಾ ಸಿನಿಮಾಗಳು ಈಸಿಯಾಗಿ ತಂದ್ಕೊಡುತ್ತೆ. ಆಮೇಲೆ ಅವ್ರ ಜಡ್ಜ್ಮೆಂಟ್ ಹೆಂಗಿದೆ, ಆಮೇಲೆ ಅವ್ರು ಮಾತಾಡ್ಸೋದು ಅಷ್ಟೇನೆ. ಸಣ್ಣರು, ಇವ್ರು ದೊಡ್ಡರು ಅವೆಲ್ಲ ಇಲ್ಲ ಅವ್ರ ಹತ್ರ. ನೀನ್ ಒಬ್ಬ ಕಲಾವಿದನಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು, ಟೆಕ್ನಿಷಿಯನ್ಗೆ ಏನು, ಅವು ಅದ್ರ ತಕ್ಕನಂಗೆ ಏನೇನಿದೆ ಅದಕ್ಕೆ ಏನ್ ಮರ್ಯಾದೆ ಕೊಡ್ಬೇಕು, ಬೆಲೆ ಕೊಡ್ಬೇಕು, ಅವ್ರಿಗೆ ಚೆನ್ನಾಗಿ ಗೊತ್ತು, ತುಂಬಾ ಚೆನ್ನಾಗಿ ಕೊಡ್ತಾರೆ. ಯಾಕೆಂದ್ರೆ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ಓಡಾಡಿದ್ದಾರೆ, ಅಷ್ಟು ದೊಡ್ಡ ಸ್ಥಾನದಲ್ಲಿ ಇದಾರೆ, ಅವ್ರಿಗೆ ಗೊತ್ತಿರುತ್ತೆ. ಆಯ್ತಾ, ಹಂಗಾಗ್ಬಿಟ್ಟು ಅವ್ರಿಗೆ ನಾವು ಹೆಂಗ್ ನಡೆಸ್ಕೊಂತಾರೆ ಅದೆಲ್ಲ ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ. ನಮ್ಮನ್ನಂತೂ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ನಿಮ್ಗಂತೂ ಚೆನ್ನಾಗಿ ನೋಡ್ಕೊಳ್ಳಿ, 100% ಡೌಟೇ ಬೇಡ. ಓಕೆ, ಈಗ ಅನಿಲ್ ಸರ್ ಡೈರೆಕ್ಷನ್ ಅಲ್ಲಿ ನೀವು ಮಾಡ್ತಾ ಇರೋದ್ರ, ಸೊ ಅವ್ರು ಅನಿಲ್ ಸರ್ ಹೇಗೆ ಡೈರೆಕ್ಷನ್ ಟೈಮಲ್ಲಿ ಎಲ್ಲ ಹೇಗೆ ಸ್ಟ್ರಿಕ್ಟ್, ಲೈಕ್ ಕಾಮಿಡಿ ಸಿನಿಮಾ ಮಾಡ್ತಾ ಇದ್ದೀರಾ, ಸೊ ಯಾವ ತರ ಅವ್ರು ನಿಮ್ಗೆ ಕೋಆಪರೇಟ್ ಮಾಡ್ತಾ ಇದ್ರು? ಇಲ್ಲ, ಒಂದು 6-7 ಸಿನಿಮಾ ಮಾಡಿದ್ದಾರೆ. ರ್ಯಾಂಬೋ 2 ಆಗ್ಲಿ, ಶಕ್ತಿ ಆಗ್ಲಿ, ದಿಲ್ವಾಲಾ ಆಗ್ಲಿ, ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ಸರ್. ಆ ಸಿನಿಮಾಗಳೆಲ್ಲ ಕಾಮಿಡಿ ಜಾಸ್ತಿ ಒತ್ತು ಕೊಡ್ತಾರೆ. ಹಂಗಾಗಿ ಅವರು ಏನ್ ಬರೀತಾರಲ್ಲ, ಡೈಲಾಗ್ ಸಖತ ಬರೀತಾರೆ, ಒಳ್ಳೆ ಪಂಚ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಅದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಿಂಗಿರುತ್ತೆ ಅಂತ. ಆದ್ರೆ ಅವ್ರು ಏನು ಒಂದು ಪ್ಲಸ್ ಅವ್ರದ್ದು ಏನಂತಂದ್ರೆ, ಹಂಗೆ ಹೇಳ್ಬಿಟ್ಟು ಹಂಗೆ ಮಾಡಿ ಅಂತ ಹೇಳಲ್ಲ ಅವರು. ಇನ್ನೊಂದ್ ಸ್ವಲ್ಪ ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೆ ಆ ಡೈಲಾಗ್ ಹೆಂಗ್ ಸೂಟ್ ಆಗುತ್ತೆ ಹಂಗೆ ಹೇಳಿ ಅಂತ. ಅವಾಗ ನಿಮಗೆ ಏನಾಗುತ್ತೆ, ನಮಗೆ ಈಸಿ. ಅವಾಗ ತುಂಬಾ ಈಸಿ. ಯಾಕೆಂದ್ರೆ ಈಗ ಸಾಧಕ್ ವಕೀಲ ಸರ್ದಾಗಿರ್ಬೋದು, ಚಿಕ್ಕಣ್ಣ ಸರ್ದಾಗಿರ್ಬೋದು, ನಮ್ದಾಗಿರ್ಬೋದು, ಕಾಮಿಡಿಯನ್ಸ್ ಯಾರದೇ ಆಗಿರ್ಬೋದು, ಒಂದೇ ಕೆಟಗರಿ ಇಲ್ಲ. ಅವ್ರದೇ ಆದ ಒಂದು ಬಾಡಿ ಲ್ಯಾಂಗ್ವೇಜ್, ಅವ್ರದೇ ಆದ ಒಂದು ಟೈಮಿಂಗು, ಅವ್ರದೇ ಆದ ಒಂದು ಭಾಷೆ ಡೆಲಿವರಿ ಬೇರೆ ಇರುತ್ತೆ. ಅವ್ರಿಗೆ ತಕ್ಕನಂಗೆ ಹಂಗ್ ಮಾಡು ಅಂದ್ಬಿಟ್ರೆ ಅವಾಗ ಪಂಚ್ ಆಗುತ್ತೆ. ಹಿಂಗ್ ಕೊಟ್ಬಿಟ್ಟು ನೀನ್ ಹಿಂಗೆ ಮಾಡ್ಬೇಕು ಅಂದ್ರೆ ಪಂಚ್ ಆಗಲ್ಲ. ನಮಗೆ ಯಾವಾಗ ಕಾಮಿಡಿಯನ್ಸ್ ಬೇಗ ಇದಾಗೋದು ಅಂತಂದ್ರೆ, ರಿಮೇಕ್ ಸಿನಿಮಾಗಳನ್ನ ಮಾಡ್ಬೇಕಾರೆ ಆಯ್ತಾ, ಅದೇ ತರ ಮಾಡಿ ಅಂತ ಗೊತ್ತಾ, ಅದನ್ನ ಒಪ್ಪಲ್ಲ ನಮ್ ಕಾಮಿಡಿಯನ್ಸ್. ಹಂಗೆ ಮಾಡಿದ್ರೆ ನಿಮಗೆ ಸಿನಿಮಾದಲ್ಲಿ ಸ್ಕ್ರೀನ್ ಅಲ್ಲಿ ಮಜಾ ಕೊಡಲ್ಲ. ಯಾಕೆಂದ್ರೆ ಈಗ ಅಲ್ಲಿ ಅವ್ರಿಗೆ ತಕ್ಕನಂಗೆ, ಅವ್ರಿಗೆ ಸೊಗಡಿ ತಕ್ಕನಂಗೆ ಕ್ಯಾರೆಕ್ಟರೈಸೇಷನ್ ಮಾಡ್ಬಿಟ್ಟು ಆ ತರ ಕ್ಯಾರೆಕ್ಟರ್ನ ಸೂಟ್ ಮಾಡಿರ್ತಾರೆ. ನೀವು ಆ ರಿಮೇಕ್ ನ ಇಲ್ಲಿ ತಗೊಂಡ್ಬಂದ್ಬಿಟ್ಟು ಚಿಕ್ಕಣ್ಣ ಸರಿಯಾಗ್ಲಿ, ಸಾಧಕ್ ವಕೀಲ ಸರಿಗಾಗ್ಲಿ, ನಮಿಗಾಗ್ಲಿ, ಶಿವರಾಜ್ ಕೇರ್ಪೇಟೆ ಕೊಟ್ರೆ ನಮ್ದು ಬೇರೆ ಬಾಡಿ ಲ್ಯಾಂಗ್ವೇಜ್ ನಮ್ದು ಮ್ಯಾಚ್ ಆಗಲ್ಲ, ಸೊಟ್ಟೆ ಆಗಲ್ಲ ನಿಮಗೆ. ಅದಕ್ಕೆ ನೋಡಿ, ನೀವು ಅಲ್ಲಿಂದ ಎಲ್ಲಿ ತನಕ ಹೋಗಿ ಬೇಕಾದ್ರೆ ಕ್ಲಿಕ್ ಆಗ್ಬೋದು. ಕಾಮಿಡಿಯನ್ಸು ಮಾತೃಭಾಷೆ ಬಿಟ್ಟು ಬೇರೆ ಕಡೆಗೆ ಹೋಗಿ ಕ್ಲಿಕ್ ಆಗಿರೋ ಇತಿಹಾಸ ಬಹಳ ಕಮ್ಮಿ. ಅದು ಕಷ್ಟ. ಅದು ಆಯ್ತಾ, ಹೀರೋ ಹೋಗ್ಬೋದು, ಹೀರೋಯಿನ್ ಹೋಗ್ಬೋದು, ಪೋಷಕ ನಟರು ಹೋಗ್ಬೋದು, ಎಲ್ಲರೂ ಹೋಗ್ಬೋದು, ಡಬ್ಬಿಂಗರ ಮಾಡಿಸ್ಬೋದು. ಆದ್ರೆ ಕಾಮಿಡಿಯನ್ಸ್ಗೆ ಬೇರೆ ಡಬ್ ಮಾಡಕ್ಕೂ ಆಗಲ್ಲ, ಬೇರೆ ಭಾಷೆಗೆ ಹೋಗಿ ವರ್ಕೂ ಆಗಲ್ಲ. ಅದು ಕರೆಕ್ಟ್. ನೀವು ಇಲ್ಲಿ ಯಾರ್ ಬೇಕಾದ್ರೂ ಉದಾಹರಣೆ ತಗೊಳ್ಳಿ. ಈಗ ನೀವು ನಗ್ಸೋ ತರ ಚಿಕ್ಕಣ್ಣವ್ರಿಗೆ ಬರಲ್ಲ, ಚಿಕ್ಕಣ್ಣವ್ರ ತರ ನಿಮಗೆ ಬರೋದಿಲ್ಲ. ಸ್ಟೈಲ್ ಬೇರೆ. ಆಮೇಲೆ ಬೇರೆ ಭಾಷೆಗೆ ಹೋಗಿ ನಮಗೆ ವರ್ಕ್ ಆಗದೇ ಇಲ್ಲ. ಯಾಕೆಂದ್ರೆ ಅವ್ರ ಟೈಮಿಂಗು, ಆ ಭಾಷೆ ಎಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ಟೈಮಿಂಗ್ ಅಲ್ಲಿ ಹೊಡಿಬೇಕು, ದೇವ್ರನಿಗೂ ಗೊತ್ತಾಗಲ್ಲ. ಇದು ನಮ್ಮ ಮಾತೃಭಾಷೆ ಅಂತ ಯಾಕೆ ನಾವು ರಾಜಾರೋಷವಾಗಿ ಹೇಳ್ಕೊಂತೀವಿ ಅಂದ್ರೆ, ನಾವು ಉಡ್ದನೆ ನಮ್ಮ ಭಾಷೆ ಅದು. ನಮಗ್ ಗೊತ್ತಿಲ್ದಂಗೆ ನಾವು ಅದ್ರ ಮೂಲದಿಂದ ಬಂದಿರ್ತೀವಲ್ವಾ, ಗೊತ್ತಿಲ್ದಂಗೆ ನಮಗೊಂದಿಷ್ಟು ಟೈಮಿಂಗು, ಒಂದಿಷ್ಟು ಪದಗಳು, ಆಕ್ಚುಲಿ ಪದಗಳು ವೆರಿ ಇಂಪಾರ್ಟೆಂಟ್. ಆ ಡೈಲಾಗ್ ಅನ್ನ ಹೇಳೋ ಇದ್ರಲ್ಲಿ ಪಾಸ್ ಕೊಡ್ತೀವಲ್ಲ, ಆ ಪದಗಳು ಪಾಸ್ ಅವೆಲ್ಲ ವೆರಿ ಇಂಪಾರ್ಟೆಂಟ್. ಅವೆಲ್ಲ ನಮಗೆ ಹುಡ್ದಾಗಿಂದನೂ ನಮ್ಮ ಭಾಷೆ ಅಲ್ವಾ, ನಮ್ಮ ಮಾತೃಭಾಷೆ ಅಲ್ವಾ, ಬಂದ್ಬಿಟ್ಟು ನಾವ್ ಇಲ್ಲಿ ಗೆಲ್ತೀವಿ. ಬೇರೆ ಕಡೆಗೆ ಗೆಲ್ಲಕ್ಕಾಗಲ್ಲ ಅಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಆಮೇಲೆ ಡಬ್ ಮಾಡಕ್ ಆಗಲ್ಲ. ನಮ್ಗೆ ಸುಮಾರು ಜನ, ನಮ್ ಕೆಲವು ಜನ ಹೇಳ್ತಿರ್ತಾರೆ, ಲೇ ನೀನ್ ಹಿಂಗೆ ಆಡ್ತಿದ್ರೆ ತಡಿ. ನಮ್ ಫ್ರೆಂಡ್ಸ್ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಇದೆಲ್ಲ, ನಮ್ ಸತ್ಯ ಆಗಿರ್ಬೋದು, ಇಲ್ಲ ನಮ್ ನರಸಿಂಹ, ನಮ್ ವಿಖ್ಯಾತ್ ಅವರೆಲ್ಲ ಹೇಳ್ತಿರ್ತಾರೆ, ಲೇ ನೀನ್ ಹಿಂಗೆ ಆಡ್ತಿದ್ರೆ ನನ್ ಮಗನ ನಿನ್ನ ಹತ್ರ ಡಬ್ಬಿಂಗ್ ಮಾಡ್ಸಲ್ಲ ಅಂತಾರೆ. ನಾನು ಅವಾಗ ಹೇಳ್ತೀನಿ, ಆಯ್ತು ಬಿಡು ಅಂತೀನಿ. ಅವ್ರಿಗೆ ಗೊತ್ತು ಏನ್ ಹೇಳ್ತೇನೆ ಅಂತ. ನಾನು ಸ್ವಲ್ಪ ಈ ಚರ್ಚೆ ಮಾಡ್ದಂಗೆ ಏನು ಒಪ್ಕೊಳ್ಳಲ್ಲ, ಸ್ವಲ್ಪ ತಲೆರಟ್ಟೆ ನಾನು. ಆಯ್ತಾ, ಅವ್ರು ಅದೇ ಹೇಳೋದು, ನನ್ ಮಗನೇ ಇನ್ನು ಈ ಸತಿ ಬೇರೆ ಡಬ್ ಮಾಡಿಸ್ತೀನಿ, ಅದೇನ್ ಮಾಡ್ತೀನಿ ಮಾಡ್ಕ ಅಂತ. ನಾನ್ ಮಾಡ್ಸು ಅಂತೀನಿ. ಏನ್ ಗುರು ಹಿಂಗೆ ಹೇಳ್ತೀಯ ಅಂತ. ಗುರು ನೀನು ಏನೇ ಮಾಡು, ನಮ್ ಟೈಮಿಂಗ್ ನ ಇನ್ನೊಬ್ಬ ಬ್ಯಾಲೆನ್ಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದು ಕಾಮಿಡಿ ಇದೆಯಲ್ಲ, ನಿನ್ಗೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅದಕ್ಕೆ ಅವರು ನನ್ ಮಗನೇ ತಿಕ್ಕಕ್ ಹೋಗ್ತಾನೆ ನಿಂಗೆ, ಅದಕ್ಕೆ ಹಿಂಗ್ ಆಡ್ತೀಯ ನನ್ ಮಗನ, ಆಗಲ್ಲ ಅಂತ ಗೊತ್ತು. ನಿಮ್ ಕ್ಯಾರೆಕ್ಟರ್ ತಗೊಳೋದಕ್ಕಾಗಲ್ಲ, ಡಬ್ಬಿಂಗ್ ಮಾಡಕ್ಕೆ ಆಗಲ್ಲ ಅದು. ಈ ವಿಚಾರದಲ್ಲಿ ಮೇಡಮ್, ಯಾರು ಕಾಮಿಡಿಯನ್ ವಿಚಾರದಲ್ಲಿ ಯಾರ್ದಕ್ಕೂ ಡಬ್ ಮಾಡೋದು ಅಷ್ಟು ಈಸಿನೇ ಅಲ್ಲ. ಅವ್ರದೇ ಆದ ಒಂದು ಬಾಡಿ ಲ್ಯಾಂಗ್ವೇಜ್, ಅವ್ರದೇ ಆದ ಟೈಮಿಂಗು, ಅವ್ರದೇ ಆದ ಒಂದು ಸೊಗಡು, ಅದು ಬೇರೆನೆ. ಅದು
ನೀವ್ ಈ ಅಭಿನಯ ಮಾಡ್ಬೇಕಾದ್ರೆ, ಅಭಿನಯ ಮಾಡಕ್ ಮುಂಚೆ ನೀವು ನನ್ನ ಕಾಮಿಡಿಯಾಗಿ ಬಂದ್ಬಿಡೋಣ, ಜನಗಳಿಗೆ ನಾನು ಕಾಮಿಡಿಯನ್ ಆಗಿ ನಾನು ಕಾಣಿಸ್ಕೊಳ್ಳೋಣ ಅಂತ ಏನಾದ್ರು ನೀವು ಚಿಕ್ಕ ವಯಸ್ಸಿಂದ ಆಸೆ ಪಟ್ಟಿದ್ರ, ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಅದು ಚೇಂಜ್ ಆಯ್ತಾ ಮಾಡ್ತಾ ಮಾಡ್ತಾ? ಇಲ್ಲ ಶೋಸ್ ಗಳೆಲ್ಲ ಮಾಡ್ತಾ ಮಾಡ್ತಾ ನೀವು ಅದಕ್ಕೆ ಫಿಕ್ಸ್ ಆಗೋಗ್ಬಿಟ್ಟಿದ್ದೀರಾ ಅಂತ? ಇಲ್ಲ, ಏನಾಯ್ತಂದ್ರೆ ಕಲಾವಿದ ಆಗ್ಬೇಕು ಅಂತ ಅನ್ಸಿದ್ದೆ ಡಿಗ್ರಿಗೆ ಬಂದ್ಮೇಲೆ. ಅಲ್ಲಿ ನಾಟಕ ಮಾಡ್ತಾ ಅದು ಇದು ಮಾಡ್ತಾ ಅಲ್ಲಿ ಏನಂತಂದ್ರೆ ನಾವು ಹುಡುಗಿಯರು ರೇಗಿಸ್ತಿದ್ವಿ, ಆಯ್ತಾ. ನಾವು ರೇಗಿಸಿಲ್ಲ ಅಂತಲ್ಲ, ಎಲ್ಲ ಮಾಡಿದ್ವಿ, ಎಲ್ಲ ತಲಾಟೆ. ನಾ ತಲಾಟೆ ಅಂತ ಹೇಳದ್ನಲ್ಲ, ಆದ್ರೆ ನಾನು ಮಾತಾಡಿ ನಾನು ರೇಗಿಸಿದ್ರೆ ಆಯ್ತಾ, ಯಾರು ಬೇಜಾರ ಮಾಡ್ಕೊಂತಿರ್ಲಿಲ್ಲ, ಯಾರಿಗೂ ಹರ್ಟ್ ಆಗ್ತಿರ್ಲಿಲ್ಲ, ಯಾರು ದ್ವೇಷ ಮಾಡ್ತಿರ್ಲಿಲ್ಲ, ಸೀರಿಯಸ್ ಆಗಿ ತಗಂತಿರ್ಲಿಲ್ಲ. ಒಂದ್ಸತಿ ತಿರುಗಿ ನಕ್ಕೊಂಡು ಹೋಗೋರು. ಆತರ ನಮ್ದು ಎಲ್ದಿ ಇದು. ನಾವು ರೇಗಿಸಿದ್ರು ಅಷ್ಟು ಇದ್ರಲ್ಲಿ, ಆಯ್ತಾ. ಅದು ನಮ್ ಪ್ರೀತಿಯಿಂದ ಅಂತಂದ್ರೆ ರೇಗಿಸ್ತಿದ್ದು ಹೌದು, ಆದ್ರೆ ಅದನ್ನ ಬೇರೆ ತರ ರೇಗಿಸ್ತಿದ್ವಿ, ಆಯ್ತಾ. ಈ ಕೆಲವು ಜನ ಹರ್ಟ್ ಆಗತ್ತಾರ, ಬೇಜಾರಾಗತ್ತಾರ, ಅಳೋ ತರ ಎಲ್ಲ ರೇಗಿಸ್ಬಿಡ್ತಾರೆ. ಆತರ ನಮ್ಗೂ ನಾನು ಆತರ ರೇಗಿಸಿ ನಾವೇ ಎಷ್ಟೋ ಸತಿ ಹೇಳಿದ್ವಿ ಕಾಲೇಜಿಗೆ, ಬಿಟ್ಟಿದ್ವಿ ಕೂಡ, ಹಂಗೆಲ್ಲ ಮಾಡ್ಬಾರ್ದು ಅಂತ, ಆಯ್ತಾ. ಅದೇನಂತಂದ್ರೆ ಖುಷಿಯಾಗಿರ್ಬೇಕು ಅಷ್ಟೇನೆ ನಮ್ ತಲೆ ಒಳಗೆ. ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಏನ್ ಸೇರ್ತಿದ್ವಲ್ಲ, ನಾನು ಅವಾಗ್ಲೇನು ಅಷ್ಟೇನೆ 8 ಜನ ನನ್ನ ಆಪೋಸಿಟ್ ಇದ್ರು, ನಾನ್ ಹೇಳಿದ್ ಸುಳ್ಳಾಗಿದ್ರು ಆ ಸತ್ಯ ಅಂತ ವಾದ ಮಾಡೋದು ಕ್ಯಾಟಗರಿ ನಮ್ದು. ಬಿಟ್ಕೊಡ್ತಿರಲಿಲ್ಲ, ಆರ್ಗ್ಯುಮೆಂಟ್ ನಾನು ಒಪ್ಕೊಳ್ಳೋದೇ ಇಲ್ಲ. ನೀವು ಸರಿ ಅಂತ ನೀವ್ ಹೇಳಿದ್ರು ಅದು ಸರಿಯಾಗಿದ್ರು ಕೂಡ ಅದಕ್ಕೆ ನಾನು ವಾದ ಮಾಡ್ತೀನಿ. ಯಾಕೆಂದ್ರೆ ಅದಿನ್ನೂ ಪಕ್ವ ಆಗ್ಬೇಕು. ಹೌದು ಗುರು, ಅದ್ ಕರೆಕ್ಟ್ ಅನ್ನೋದು ಗೊತ್ತಾಗ್ಬೇಕು ಅನ್ನೋ. ಇದಕ್ಕೆ ಒಂದ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಇವ್ರ ಹತ್ರ ಮಾತಾಡೋದಕ್ಕೆ ಆಗೋದಿಲ್ಲ, ನಮಗ್ ಮಾತಾಡೋದಕ್ ಚಾನ್ಸೇ ಕೊಡೋದಿಲ್ಲ ಅಂತ ಹೇಳ್ತಾರೆ ನಿಮ್ ಬಗ್ಗೆ. ಸೊ ಇದು ನೀವ್ ಹೇಳಿದಕ್ಕೂ ಸರಿ ಹೋಯ್ತು. ಇಲ್ಲ, ಅದು ಸುಮಾರು ಜನ ಅಂತಂದ್ರೆ ನಾವ್ ಬೆಳೆದಿರೋ ಎಕ್ಸ್ಪೀರಿಯನ್ಸ್, ನಾವ್ ಬೆಳೆದಿರೋ ವಾತಾವರಣ, ನಾವ್ ನಾಟಕ ಮಾಡ್ಕೊಂಡ್ ಬಂದಿದ್ದು ಇವೆಲ್ಲ ಇದಾವಲ್ಲ, ಈ ಕೆಲವು ಜನ ಅದೇ ಹೇಳ್ತಾರೆ, ಸರ್ ನಿಮಗೆ ಒಂದು ಕ್ವಶನ್ ಕೇಳ್ಬಿಟ್ರು ಸಾಕಲ್ಲ, ಉಳಿದಿದ್ ನೀವ್ ಹೇಳ್ಬಿಡ್ತೀವಿ, ಗೊತ್ತಲ್ಲ ನಮಗೆ ಅದ್ ಮಾಡಿದೀವಲ್ಲ, ಅಲ್ಲಿಂದ ಹೇಳಿದೀನಿ ತನಕ ಹೇಳ ಅಂದ್ರೆ ನಾನು ಹೇಳ್ತೀನಿ, ಇವ್ರಿಗೆ ಏನ್ ಬೇಕು ಅಂತ ನಿಮ್ಗೆ ಗೊತ್ತು, ಆಮೇಲೆ ಕ್ವಶನ್ ಹಾಕಲಿ ಅಂತ ಹೇಳ್ತೀನಿ. ಕರೆಕ್ಟ್. ಇವಾಗ್ಲೂ ಹಾಗೆ ಆಯ್ತು. ನಾನ್ ಇನ್ನು ಕೇಳೋಣ ಅನ್ನೋಷ್ಟರಲ್ಲಿ ಅದು ಆನ್ಸರ್ ಅಲ್ಲೇ ಬರ್ತಾ ಇದೆ. ಈಗ ನೀವು ರಿಯಲ್ ಲೈಫ್ ಅಲ್ಲೂ ಹಾಗೆ ಇದ್ದೀರಾ, ನಿಮ್ ಸಿನಿಮಾದಲ್ಲೂ ಅದೇ ಕ್ಯಾರೆಕ್ಟರ್ ಕೊಡ್ತಾ ಇದ್ದಾರೆ. ಈಗ ಜನಗಳಿಗೆ ಈ ಉಪಾಧ್ಯಕ್ಷ ಚಿತ್ರದಲ್ಲಿ ಸುಮಾರು ಜನ ಆ ಒಂದು ಸಿನಿಮಾ ನೋಡಿದ ತಕ್ಷಣ, ಓ ನಾವು ಈ ತರ ಮಾಡ್ತಾ ಇದ್ವಿ ಊರಲ್ಲಿ, ನಾವು ಹೀಗಿದ್ವಿ ಅನ್ನೋ ತರ ಸಿನಿಮಾ ಇದೆಯಾ? 100% ಇದೆ. ಎಲ್ರು ಈಗ ಯೋಚನೆ ಮಾಡ್ಬೇಕು, ಹಳ್ಳಿಯಲ್ಲ ನಾವು ಹಿಂಗಿದ್ವಪ್ಪ ಅಂತ. ಹಿಂಗಿದ್ದಿಲ್ಲ ಅಂದ್ರೆ ಹಿಂಗ್ ಮಾಡಂತ ತಡೆಗುರು ಅಂತಾರ ಅನ್ಸ್ಬೇಕು. ಸೊ ಆ ತರ ಸಿನಿಮಾ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಏನಿರುತ್ತೆ ಅಂದ್ರೆ, ಅದೇ ಹೇಳುದಲ್ಲ, ಟಕಾಫರ್ 100% ಇರುತ್ತೆ. ನೀವ್ ಯಾವ ಹಳ್ಳಿಗೆ ಹೋಗಿ, ಆಯ್ತಾ, ಯಾವ ತಾಲೂಕ್ ಲೆವೆಲ್ಗೆ ಹೋಗಿ ಅದಿದ್ದೇ ಇರುತ್ತೆ. ಅಂತಂದ್ರೆ ಈಗ ಸದಸ್ಯ ಆಗಿದ್ದನು ನಾನು ನೆಕ್ಸ್ಟ್ ಉಪಾಧ್ಯಕ್ಷ ಆಗ್ಬೇಕು, ಅದಕ್ಕೆ ಏನಾರ ಮಾಡ್ಬೇಕು ಅನ್ನೋ ತರದಿರುತ್ತೆ. ಉಪಾಧ್ಯಕ್ಷ ಆಗ್ತಿದ್ದನಿಗೆ ಇಲ್ಲ ಗುರು ಅಧ್ಯಕ್ಷ ಆಗ್ಬಿಡ್ಬೇಕು ನಾನು ಅಂತಿರುತ್ತೆ, ಆಯ್ತಾ. ಆದ್ರೆ ನಮ್ ಸಿನಿಮಾದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಅಧ್ಯಕ್ಷರೇ, ಉಪಾಧ್ಯಕ್ಷ, ಸದಸ್ಯರೇ, ಇಲ್ಲಿ ಚೇಂಜ್ ಮಾಡಕ್ ಆಗಲ್ಲ. ಅದಕ್ಕೆ ಹೋಗ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಈಗ ಅಧ್ಯಕ್ಷದಲ್ಲಿ ಚಿಕ್ಕಣ್ಣ ಸರ್ ನಮ್ ಹುಡುಗಿ ನಾನು ಅಧ್ಯಕ್ಷರ ಮದುವೆ ಆಗ್ತಾರಂತ, ಅಧ್ಯಕ್ಷರೇ ನೀವು ಪೋಸ್ಟ್ ಬಿಟ್ಕೊಡಿ ಅಂತ ಕೇಳ್ತಾರೆ, ಅದು ಬಿಟ್ಕೊಡಕ್ ಆಗಲ್ಲ, ಆಯ್ತಾ. ಹಂಗೆ ಇಲ್ಲೂ ಕೂಡ ಈಗ ಉಪಾಧ್ಯಕ್ಷ ಇದ್ರು ಕೂಡ ನಾವ್ ಕೇಳಕ್ ಆಗಲ್ಲ, ನಾವ್ ಉಪಾಧ್ಯಕ್ಷ ಬಿಟ್ಕೊಡಿ ಅಂತ. ಬಿಟ್ಕೊಟ್ರು ಅವ್ರೇ ನಮ್ಗೆ ಬಿಟ್ಕೊಡಲ್ಲ. ಹಂಗೆ ಇಲ್ಲಿ ಸಿನಿಮಾದಲ್ಲಿ ಅಧ್ಯಕ್ಷರು ಅವರೇನೆ. ಎಷ್ಟು ವರ್ಷಗಳು ಉರುಳಿದ್ರು ಉಪಾಧ್ಯಕ್ಷರು ಚಿಕ್ಕಣ್ಣ ಸರ್, ಸದಸ್ಯ ಏನಾರ ಮಾಡಿದ್ರೆ ಅವ ನಾವ್ ಸದಸ್ಯ. ಅವಾಗ ನಾವು ಹೋಗಿದ್ರಲ್ಲಿ ಅದೇ ಶರಣ್ ಸರ್ ಒಂದ್ ಡೈಲಾಗ್ ಹೇಳ್ತಾರಲ್ಲ, ಟ್ರೈಲರ್, ಯಾಕೆ ಬಂದ್ಬಿಡು ಇರೋದೇ ಒಂದ್ 15 ಕಿತ್ಕೊಂಡ್ಬಿಡು. ಚೆನ್ನಾಗಿದೆ ಅದು ಡೈಲಾಗ್. ಚಿಕ್ಕಣ್ಣ ಅವರು ಇವ್ರದ್ದು ಉಪಾಧ್ಯಕ್ಷ ಜೊತೆ ಓಡೋಗ್ಬಿಟ್ರು. ಸೊ ನಿಮ್ಗೆ ಓವರ್ ಆಲ್ ಈ ಸಿನಿಮಾ ಶೂಟಿಂಗ್ ನಡೆಯುವಾಗ ಫನ್ನಿ ಡೈಲಾಗ್ ಅಂತೂ ನಾವು ನೋಡ್ತೀವಿ, ನಿಮ್ ಹಿಂದೆ ರಿಯಲ್ ಲೈಫ್ ಅಲ್ಲಿ ಏನ್ ಹೇಳ್ತಿತ್ತು ಗೊತ್ತಿಲ್ಲ, ಆ ಸ್ಪಾಟ್ ಅಲ್ಲಿ ನೀವು ಮಾಡೋ ಆಕ್ಟಿಂಗ್ ಮಾತ್ರ ನಮ್ಗೆ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಸಿನಿಮಾ ಫುಲ್ ಮುಗಿಯೋವರೆಗೂ ನಿಮ್ದು ಯಾವ ತರ ಜರ್ನಿ ಇತ್ತು? ಲೈಕ್ ಕಷ್ಟ ಆಯ್ತಾ, ಇನ್ ಶೂಟಿಂಗ್ ಸ್ಪಾಟ್ಸ್, ಊಟದಾಗ್ಲಿ ಎಲ್ಲಾನು, ಜಾಗಗಳಲ್ಲಿ ಹೋಗೋದು, ತೊಂದರೆಗಳು, ಆ ತರದ್ದು ಏನು ಅನ್ಸಿಲ್ಲ? ಆ ತರದ್ದೇನು ಅನ್ಸಿಲ್ಲ. ಅಂದ್ರೆ ಸೆಟ್ ಹಾಕಿಯಾರೆ ಸುಮಾರು. ಈ ಮಂಡ್ಯದಲ್ಲಿ ಹಾಕಿದ್ರು, ಮೈಸೂರಲ್ಲಿ ಸೆಟ್ ಹಾಕಿದ್ರು, ಪಾಂಡವಪುರದ ಹತ್ರ ಒಂದು ಹಳ್ಳಿಲಿ ಸೆಟ್ ಹಾಕಿದ್ರು, ಆಯ್ತಾ. ಅಲ್ಲೆಲ್ಲ ಸೆಟ್ ಹಾಕಿಯಾರೆ, ಶೂಟ್ ಮಾಡಿದ್ವಿ. ಜಗ್ಲಿ ಕಟ್ಟೆ ಅಂತೆ, ಇವಂತೆ ಗೌಡ್ರ ಮನೆ ಅಂತೆ, ಚಿಕ್ಕಣ್ಣವ್ರ ಮನೆ ಅಂತೆ, ಆಮೇಲೆ ಅವರೆಲ್ಲ ಸೇರಿ ನಮಗೆ ಹೊಡೆಯೋದಂತೆ, ಈ ತರದ್ದೆಲ್ಲ ಒಂದಿಷ್ಟಿದೆ. ಎಲ್ಲವೂ ಪರ್ಟಿಕ್ಯುಲರ್ ಪ್ಲಾನ್ ಮಾಡಿದ್ರಲ್ಲ ಅವರು. ಒಂದು ಪ್ಲಾನಿಂಗ್ ಒಂದು ಕರೆಕ್ಟ್ ಇದ್ಬಿಟ್ರೆ ಮತ್ತು ಉಳಿದಿದ್ದೆಲ್ಲ ಟೀಮು, ಪ್ಲಾನಿಂಗು, ಆಮೇಲೆ ಎಲ್ಲರಿಗೂ ಒಂದು ಚಿಕ್ಕಣ್ಣ ಸರ್ ಮೊದಲನೇ ಬಾರಿಗೆ ಹೀರೋ ಆಗ್ತಿರೋದೇ ಅವ್ರಿಗೆ ಒಂಚೂರು ನಾವು ಅವ್ರಿಗೆ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಖುಷಿ, ಒಂದು ಸಪೋರ್ಟ್ ಅದೆಲ್ಲ ಇತ್ತಲ್ಲ. ಹಂಗೆ ಆಗಿರೋದ್ರಿಂದ ಆ ತರದ್ದೇನೂ ಆಗಿಲ್ಲ. ನನಗೆ ಗೊತ್ತಿದ್ದಂಗೆ ಆ ತರದ್ದು ಕಷ್ಟಗಳಾಗ್ಲಿ ದೊಡ್ಡದಾಗಿ ಆ ತರದ್ದೆಲ್ಲ ಆಗಿಲ್ಲ. ಆದ್ರೆ ಅದಕ್ಕೋಸ್ಕರ ಒದ್ದಾಡಿದೀವಿ, ಹಿಂಗೆ ಬರ್ಬೇಕು, ಈ ತರನೇ ತೆಗಿಬೇಕು, ಈ ಪಾತ್ರ ಹಿಂಗೆ ಇರ್ಬೇಕು, ಹಿಂಗಿದ್ರೇನೆ ಚಂದ. ಆಮೇಲೆ ಡೈಲಾಗ್ ಇನ್ನೂ ಚೂರು ಏನೋ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ತರದ್ದೆಲ್ಲ ಮಾಡಿದ್ವಿ. ಆಮೇಲೆ ಅದರಲ್ಲಿ ಏನಿತ್ತು ಅಂತಂದ್ರೆ ಬೆಂಕಿ ಲತನ್ ಕರ್ಸಿದ್ರು.
ಆ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ನಾವೆಲ್ಲರೂ ಬ್ಯಾಂಕ್ ಆಗಿ ಕರ್ಕೊಂಡು ಹೋಗ್ತೀವಿ. ಚೀತು ಸಂಘರು. ಸೊ ಸಿನಿಮಾ ಇವಾಗ ನೀವು ಹೇಳ್ತಿದ್ರೆ ನಾವ್ ಈಗ್ಲೇ ನೋಡ್ಬೇಕು, ಇನ್ನೂ 2 ದಿವಸ ಇದೆ ಅಷ್ಟೇನೆ, ಬಟ್ ನಾವ್ ಈಗ್ಲೇ ನೋಡ್ಬೇಕು ಅನ್ನೋ ತರದ್ದು. ಉಪಾಧ್ಯಕ್ಷ ಅನೌನ್ಸ್ ಆದಾಗ್ಲೇ ಕೆಲವು ಜನ ಫಿಕ್ಸ್ ಆಗಿದ್ರೆ ಈ ಸಿನಿಮಾ ಯಾವಾಗ ಬರುತ್ತೆ ಅಂತ. ಇದು ಇವಾಗ 26ನೇ ತಾರೀಕೇನು ಫಿಕ್ಸ್ ಮಾಡಿದ್ದಾರೆ. ಏನ್ ಈ ಹೊಸ ವರ್ಷಕ್ಕೆ ಬರ್ತಾ ಇರೋದು, ಏನೊಂದು ರೀಸನ್ ಅದಕ್ಕೆ ಅವತ್ತೇ ಬರ್ಬೇಕು ಅಂತ? ಹಂಗೇನಿರ್ಲಿಲ್ಲ, ಆಕ್ಚುಲಿ ಇದಕ್ಕಿಂತ ಮುಂಚೆನೆ ಬರ್ಬೇಕಿತ್ತು ಅಂತೇಳಿ. ಆದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಗೊತ್ತಾ, ಹಂಗೆ ಒಳ್ಳೆ ಟೈಮೇ ಸಿಕ್ತು. ಗಣರಾಜ್ಯೋತ್ಸವ ವಿಶೇಷವಾದ ದಿನ, ಚಿಕ್ಕಣ್ಣ ಸರ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಈಗ ಅದಕ್ಕಿಂತ ಮುಂಚೆ ಶೂಟ್ ಮಾಡಿದ್ರೆ ಮಲೈಕಾ ಮೇಡಮ್ ಸಿಕ್ತಿರಿಲ್ಲ, ಅವ್ರ ವಿಷಯದಲ್ಲಿ ಅದು ಬೇರೆ ಇದಾಗ್ಬಿಡೋದು. ಹಂಗೆ ಎಲ್ಲ ನಾವ್ ಹೇಳ್ತಾರಲ್ಲ, ಅದೇನಂತಾರೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ, ಆಯ್ತಾ? ಹಂಗೆ ಆಗೋದೆಲ್ಲ ಒಳ್ಳೇದಕ್ಕೆ ಒಳ್ಳೇದಾಯ್ತು. ಒಳ್ಳೆ ದಿನನೇ ಬರ್ತಿದೆ, ಒಳ್ಳೆ ಓಪನಿಂಗ್ ತಗೊಳುತ್ತೆ, ಡೌಟ್ ಏನಿಲ್ಲ. ಒಳ್ಳೆ ಹಿಟ್ ಆಗುತ್ತೆ 100%. ಟ್ರೈಲರ್ ನೋಡಿದ್ರೆ ಹೌದು 100% ಡೌಟೇ ಬೇಡ. ಯಾಕಂದ್ರೆ ಟ್ರೈಲರ್ ನೋಡಿದ್ರೇನೆ ಟ್ರೈಲರ್, ಸಾಂಗ್ಸ್, ಟೀಸರ್, ಆ ಒಂದು ಸಾಂಗ್ ಅಲ್ಲಿ ಎಲ್ಲಾ ಹೀರೋಗಳನ್ನ ತಗೊಂಡಿದ್ದಾರೆ ಚಿಕ್ಕಣ್ಣ ಅವರು. ಅದು ಎಲ್ಲಾ ಅಭಿಮಾನಿಗಳಿಗೂ ಅದು ಆಸೆ ಮುಟ್ಟುತ್ತೆ. ಹೌದು 100% ನೋಡ್ಬೇಕು ಅಂದ್ರೆ ಫಸ್ಟ್ ಗೆ ಪ್ಲಾನ್ ಮಾಡಿದ್ರು ಅದನ್ನ. ಅಂತಂದ್ರೆ ಎಲ್ಲಾರ ಜೊತೆನೂ ಆಕ್ಟ್ ಮಾಡಿದ್ರು ಚಿಕ್ಕಣ್ಣ ಸರ್, ಆಯ್ತಾ? ಆಮೇಲೆ ಇಡೀ ಇಂಡಸ್ಟ್ರಿ, ಇಡೀ ಸ್ಯಾಂಡಲ್ವುಡ್ ಸಪೋರ್ಟ್ ಮಾಡ್ತಿದೆ ಚಿಕ್ಕಣ್ಣ ಸರ್. ಯಾಕಂದ್ರೆ ಎಲ್ಲಾ ಜೊತೆಗೂ ಮಾಡಿದ್ದಾರೆ, ಎಲ್ಲಾರ ಜೊತೆನೂ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಇವತ್ತಿಗೂ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಒಂದ್ ಕಪ್ ಚುಕ್ಕಿ ಅಂತ ಚಿಕ್ಕಣ್ಣಿಗೆ ಯಾವ್ದು ಇಲ್ಲ ಅಲ್ವಾ? ಅಂತಂದ್ರೆ ನಾನು ಸುಮಾರು ಕಡೆ ಹೇಳಿದೀನಿ, ನೀವೇನ್ ಬಿತ್ತುತ್ತೀರಾ ಅದೇ ವಾಪಸ್ ಬರುತ್ತೆ. ರಾಗಿ ಬಿತ್ತಿದ್ರೆ ರಾಗಿನೇ ಬರೋದು, ಜ್ವಾಳ ಬರಲ್ಲ. ಪ್ರೀತಿ ಬಿತ್ತಿದ್ರೆ ಪ್ರೀತಿನೇ ಬರೋದು, ದ್ವೇಷ ಬರಲ್ಲ. ಇವಾಗ ಅವ್ರಿಗೆ ಚಿಕ್ಕ ಮಕ್ಳು ಕೂಡ ಚಿಕ್ಕಣ್ಣ ಅಂದ್ರೆ ಖುಷಿ ಆಗ್ತಾರೆ. ಚಿಕ್ಕಣ್ಣ ಅಂದ್ರೆ ಸ್ವಲ್ಪ ಬೇಜಾರಾಗ್ತಾರೆ, ಸಿಗಲ್ಲ ನಮ್ಗೆ. ಓಕೆ ಸರ್, ಈಗ ಈ ಸಿನಿಮಾನ ಉಪಾಧ್ಯಕ್ಷ ಸಿನಿಮಾನ ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡೋ ಅಂತ ಸಿನಿಮಾ? ಡೌಟೇ ಬೇಡ. ಅಜ್ಜಿಂದ ಹಿಡಿದು ಮೊಮ್ಮಗುವರೆಗೂ ಯಾವುದೇ ಮುಜುಗರ ಇಲ್ದಂಗೆ ಆರಾಮ್ಸೆ ಎಂಜಾಯ್ ಮಾಡ್ತಾ, ಹಿಂಗೆ ನಮ್ ತಲಾಟೆಗಳು ಹಿಂಗೆ ನಮ್ಮೂರಲ್ಲಿ ಹಿಂಗೆ ಆಡ್ತಾ ಕಣ, ಒಂದಿಷ್ಟು ಪಟ್ಟಿ ಹಿಂಗೆ ಆಡೋದು, ಪೋಲಿ ಪುಟ್ಟು ನಡೆದಂಗೆ ಆಡ್ತಾವೆ ಅನ್ನೋ ತರದ್ ಅನ್ಕಂತ ಸೇಮ್. ಅದರದ್ದೇನ್ ಡೌಟೇ ಇಲ್ಲ, ಎಲ್ಲಾರು ನೋಡುವಂತ ಸಿನಿಮಾ. ಓಕೆ, ಈಗ ಕೊನೆಯದಾಗಿ ನಮ್ಮ ಫ್ಯಾನ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ ಅಂಡ್ ನಮ್ಮ ವೀಕ್ಷಕರಿಗೆ ಉಪಾಧ್ಯಕ್ಷದ ಚಿತ್ರದ ಬಗ್ಗೆ ಏನ್ ಹೇಳ್ತೀರಾ? ಟೋಟಲ್ ಟೀಮ್, ನಿಮ್ಮದೊಂದು ಟೀಮ್ ಬಗ್ಗೆ. ನಾವೆಲ್ಲ ಸೇರಿ ಚಿಕ್ಕಣ್ಣ ಸರ್ ಸುಮಾರು ಕಡೆ ಹೇಳಿದ್ದಾರೆ, ಇಷ್ಟು ದಿನ ಕನ್ಸ್ಕೊಂಡಿದ್ದೆಲ್ಲ ನಾನು ಕಲಾವಿದ ಆಗ್ಬೇಕು ಅಂತ, ಆದ್ರೆ ಉಪಾಧ್ಯಕ್ಷ ನನ್ನ ಕನಸು ಅಂತ. ಖಂಡಿತವಾಗ್ಲೂ ಅವ್ರ ಕನಸು ನನ್ಸಾಗುತ್ತೆ. ನೀವೆಲ್ಲ ಬಂದು ಸಿನಿಮಾ ನೋಡಿ, ಖಂಡಿತವಾಗ್ಲೂ ನಿಮಗೆ ಯಾವುದೇ ಡೌಟ್ ಬೇಡ, ಸಿನಿಮಾ 100% ಇಷ್ಟ ಆಗುತ್ತೆ. ಇಷ್ಟ ಆದ್ರೇನೆ ಒಂದು 4 ಜನಕ್ಕೆ ಹೇಳ್ತೀರಾ, ಯಾಕೆಂದ್ರೆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ದಯವಿಟ್ಟು ಗಣರಾಜ್ಯೋತ್ಸವ ದಿನ ನಿಮ್ಮ ಮುಂದೆ ಬರ್ತಾ ಇದೀವಿ. ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಬರ್ತಾ ಇದ್ದಾರೆ, ಅವ್ರ ಜೊತೆ ನಾನು ಸದಸ್ಯನಾಗಿ ಬರ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ನಮ್ಮ ಇಡೀ ತಂಡ ಒಂದು ಒಳ್ಳೆ ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಉಪಾಧ್ಯಕ್ಷ ಮೇಲೆ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲ ಕನ್ನಡಿಗರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ನಮ್ಮ ಫ್ರೀಡಮ್ ಟಿವಿ ಚಾನೆಲ್ ಇಂದ, ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್. ಉಪಾಧ್ಯಕ್ಷ ಹಿಟ್ ಆಗ್ಲಿ, 100 days ಓಡ್ಲಿ. ಹಾಗೆ 100 days 100% ರಿಲೀಸ್ ಆದ್ಮೇಲೆ ಕೂಡ ಮತ್ತೆ ಬರ್ತೀರಾ. ನೋಡಿದ್ರಲ್ಲ, ಇವ್ರ ಹೆಸರು ಧರ್ಮಣ್ಣ, ಆದ್ರೆ ಇವ್ರ ಹುಡುಗಿರ್ನ ಮಾತ್ರ ಚೆನ್ನಾಗಿ ರೇಗಿಸ್ತಾರ ಅಂತ ಅವರೇ ಹೇಳ್ತಾರೆ. ನಾನಂತೂ ಅವರೇ ಹೇಳ್ತಾರೆ. ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ, ತುಂಬಾ ಒಳ್ಳೆ ಮನಸ್ಸಿರೋರು ಧರ್ಮಣ್ಣ ಅವರು. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಲ್ವಾ? ಸೊ ಅಣ್ಣ ಅಂತ ಹೆಸರು ಇಟ್ಕೊಂಡ್ ಬಿಟ್ಟಿದ್ರಲ್ಲ, ಮುಂದೆ ನೀವು ಹುಡುಗಿರಿಗೆ ಸ್ವಲ್ಪ ಕಷ್ಟ. ಏನು ಮಾಡಕ್ಕಾಗಲ್ಲ. ಈಗ ನಮ್ಮನ್ನ ಇಷ್ಟಪಡೋರಂತೂ ಅಣ್ಣ ಅಂತ ಕರೆಯಕ್ ಸಾಧ್ಯ ಅಲ್ವಾ? ನನ್ನ ಜಾಸ್ತಿ ಕರೆಯೋದು ಧರ್ಮ ಅಂತ ಕರೀತಾರೆ, ಧರ್ಮ ಅಂತಾನು ಕರೆಯಲ್ಲ. ನಂಗೆ ತುಂಬಾ ಇಷ್ಟಪಡೋದು ಅವಾಗಿಂದನೂ ಒಂದಿಷ್ಟು ಜನ ಇದಾರೆ, ಅವರು ಧರ್ಮ ಅಂತ ಕರೀತಾರೆ. ಇಲ್ಲ ಧರ್ಮ ಅಂತ ತುಂಬಾ ರೇರು, ಧರ್ಮಣ್ಣ ಅಂತಾರೆ ಜಾಸ್ತಿ. ನಮ್ಮನ್ನ ಇಷ್ಟಪಡೋರೆಲ್ಲ ಧರ್ಮ ಅಂತಾರೆ, ಇಲ್ಲ ಕೆಲವು ಜನ ಸರ್ ಅಂತಾರೆ, ಏನೇನ ಅಂತಾರೆ. ಅವ್ರು ಇಷ್ಟ ಬಂದಂಗೆ ಕರೀಲಿ ಮೇಡಮ್, ನಮ್ಗೆ ಇನ್ನೇನ್ ಮದುವೆ ಆಯ್ತು, ಮಕ್ಳಾಯ್ತು, ನಾವು ಕಡ್ಕೊಂಡು ಏನ್ ಮಾಡೋದು. ನೋಡಿದ್ರಲ್ಲ ಹೇಗ್ ಮಾತಾಡ್ತಿದ್ರೆ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂಡ್ ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ. ಉಪಾಧ್ಯಕ್ಷ 26ನೇ ತಾರೀಕು ಬರ್ತಾ ಇದೆ. ನಾವು ಎಲ್ಲ ಆರ್ಟಿಸ್ಟ್ ನ ಚಿತ್ರದಲ್ಲಿ ನೋಡ್ಬೋದು. ಚಿಕ್ಕಣ್ಣ ಅವ್ರ ಜೊತೆ ಧರ್ಮಣ್ಣ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕಣ್ಣ, ಧರ್ಮಣ್ಣ, ನಾನು ಹೇಳಿದ್ದೆಲ್ಲ ಒಂದ್ ಕಡೆ. ಅವಾಗೆಲ್ಲ ಕಿಟ್ಟು ಪುಟ್ಟು, ಕಳ್ಳ ಕುಳ್ಳ ಅಂತ ವಿಷ್ಣುವರ್ಧನ್ ಸರ್, ದ್ವಾರಕೀಶ್ವರದೆಲ್ಲ ಕಾಂಬಿನೇಷನ್ ಬರೋದಲ್ಲ. ಈ ಸಿನಿಮಾ ಆದ್ಮೇಲೆ ಮೋಸ್ಟ್ಲಿ ಚಿಕ್ಕಣ್ಣ ನಮ್ದು ಕಾಂಬಿನೇಷನ್ ಚಿಕ್ಕಣ್ಣ ಧರ್ಮಣ್ಣ. ಸೊ ಇವರಿಬ್ರು ಕಾಂಬಿನೇಷನ್ ಹೆಸರಲ್ಲೇನೆ ಚೆನ್ನಾಗಿದೆ. ಸೊ ಇದೇ ತರ ಕೆಮಿಸ್ಟ್ರಿ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗಿದೆ. ನೋಡಿದ್ರಿ. ಸೊ ಹಾಗಾದ್ರೆ ಸಿನಿಮಾನೇ ನೋಡ್ಬೇಕು ನಾವು. ನನ್ ಸಿನಿಮಾ ನೋಡಾದ್ಮೇಲೆ ಮತ್ತೆ ನಿಮ್ಮನ್ನ ಸಿಗ್ತೀನಿ. ಖಂಡಿತ, ನಾನು ಹೇಳದ್ನಲ್ಲ, ಸಕ್ಸಸ್ ಮೀಟಿಂಗ್ ಬರ್ಲೇಬೇಕು ನೀವು. ಡೆಫಿನೆಟ್ ಆಗಿ. ಇವಾಗ ನೋಡಿದ್ರಲ್ಲ, ನನ್ಗೆ ಮಾತಾಡೋದಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಸಿನಿಮಾ ನೋಡಾದ್ಮೇಲೆ ನಾನು ಅವ್ರಿಗೆ ಚಾನ್ಸ್ ಕೊಡಲ್ಲ, ನಾನೇ ಮಾತಾಡ್ತೀನಿ. ಸೊ ಸಿನಿಮಾ ನೋಡಾದ್ಮೇಲೆ ನಾನು ಇವ್ರ ಬಗ್ಗೆ ಹೇಳ್ತೀನಿ. ಈಗ ಸಿನಿಮಾ ನೋಡಕ್ ಮುಂಚೆ ಅವ್ರು ಹೇಳ್ತಿದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆದ್ರೂ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಮನ್ಸು. ಇವ್ರಿಗ ನಮ್ಮ ಟೀಮ್ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಯೊಂದಿಗೆ ನಾನು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ freedomtvlive.com. ನಮಸ್ಕಾರ.